ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಲ್ಟಿಗ್ರೈನ್ ಆಟನ ಮನೆಯಲ್ಲೇ ಮಾಡಿಕೊಂಡು ಸೂಪರಾಗಿರೋ ಸಾಫ್ಟಾಗಿರೋ ಚಪಾತಿನ ಸೂಪರಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಹೊರಗಡೆ ತರೋ ಮಲ್ಟಿಗ್ರೈನ್ ಆಟಗಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಎಲ್ದಿಯಾಗಿ ಸೂಪರಾಗಿರುತ್ತೆ. ನಾನಿಲ್ಲಿ 5 kgಯಷ್ಟು ಗೋಧಿ ತೊಗೊಂಡಿದ್ದೀನಿ. 5 kgಗೆ 200 ಗ್ರಾಮಷ್ಟು ಕಡಲೆಕಾಳು, 200 ಗ್ರಾಮು ಕಡಲೆಬೇಳೆ, 200 ಗ್ರಾಮು ಹೆಸರುಬೇಳೆ, 200 ಗ್ರಾಮು ಸೋಯಾಬೀನ್ ತೊಗೊಂಡಿದ್ದೀನಿ ಮತ್ತು 200 ಗ್ರಾಮಷ್ಟು ಬಿಳಿ ಜೋಳನೂ ತೊಗೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟಲ್ಲಿ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಲಿಸ್ಬೇಕಾದ್ರೆಲ್ಲ ಅಂಟುತ್ತೆ, ಅದಕ್ಕೇ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಬಿಸಿಲಲ್ಲಿ ನೀಟಾಗಿ ಒಣಗಿದ ಮೇಲೆ ಇದನ್ನು ಮಿಲ್ಲಿಗೆ ಬಿಡಿಸ್ಕೋಬೇಕಾಗತ್ತೆ. ನೀವು ಇದ್ರ ಜೊತೆಗೆ ಹೆಸ್ರು ಕಾಳು ಕೂಡ ಹಾಕ್ಬೋದು. ಹೆಸ್ರು ಕಾಳು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಚಪಾತಿ, ಅದಕ್ಕೇ ನಾನು ಹಾಕ್ಕೊಂಡಿಲ್ಲ. ನೋಡಿ, ಈಗ ಮಿಲ್ಲಿಗೆ ಬಿಡಿಸ್ಕೊಬಂದಿದ್ದೀನಿ. ಈ ಥರ ಸಣ್ಣಾಗಿ ಬಿಡಿಸ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಬಿಡಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಇವಾಗ ಚಪಾತಿನೂ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟಲ್ಲಿ ಇವತ್ತು ಚಪಾತಿ ಮಾಡ್ತಿದ್ದೀನಿ. 2 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನಾವು ನಾರ್ಮಲಾಗಿ ಚಪಾತಿ ಎಲ್ಲ ಮಾಡ್ತೀವಲ್ವ, ಅದೇ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ತೆಳ್ಳಗೂ ಇರಬಾರ್ದು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು 1-2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸಾಫ್ಟಾಗೋವರೆಗೂ 1-2-3 ನಿಮಿಷ ನಾದ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು 10 ನಿಮಿಷ ಕ್ಲೋಸ್ ಮಾಡಿ ಇಡಬೇಕು. ಜಾಸ್ತಿ ಹೊತ್ತೆಲ್ಲ ಬೇಡ, 10 ನಿಮಿಷ ಅರ್ಜೆಂಟ್ ಮಾಡ್ಕೋಬೇಕು ಅನ್ನೋದಾದರೆ 10 ನಿಮಿಷ ಇಟ್ಟರೆ ಸಾಕಾಗತ್ತೆ. ಇವಾಗ 10 ನಿಮಿಷ ಆದಮೇಲೆ ಇದನ್ನು ಮತ್ತೆ ಒಂದ್ಸಲ ನೀಟಾಗಿ 1-2 ನಿಮಿಷ ನಾದ್ಕೋಬೇಕು. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಚಪಾತಿ. ಹೊರಗಡೆ ತರೋ ಮಲ್ಟಿಗ್ರೈನ್ ಆಟಗಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಹಿಟ್ಟು ತುಂಬಾ ಇಷ್ಟೇ ಸಾಫ್ಟಾಗಿ ಚಪಾತಿ ಕೂಡ ಬರುತ್ತೆ. ಇವಾಗ ನಾವು ಚಪಾತಿ ಎಷ್ಟು ಮಾಡ್ಕೋತೀವಿ ಅಗಲ ನೋಡಿಕೊಂಡು ದಪ್ಪ ನೋಡಿಕೊಂಡು ನಿಮ್ಗೆ ಎಷ್ಟಾಗುತ್ತೆ ಎಷ್ಟು ಅಗಲಕ್ಕೆ ಮಾಡ್ಕೊಳ್ಳೋ ಹಾಗೆ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮಣೆ ಅಥವಾ ಪೇಪರ್ ಮೇಲೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ನೀವು ನಾರ್ಮಲಾಗಿ ಚಪಾತಿ ಎಲ್ಲ ಹೇಗೆ ಮಾಡ್ತೀರಾ ಹಾಗೆಯೇ ಲಟ್ಟಿಸ್ಕೋಬೋದು. ದಪ್ಪ ಇರಬೇಕು ಸಣ್ಣ ಇರಬೇಕು ಅನ್ನೋದು ಏನಿಲ್ಲ. ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಕೆಳಗಡೆಗೆ ಇದಕ್ಕೆ ಇವಾಗ ಚಪಾತಿ ಹಾಕ್ಕೊಂಡು ಇದನ್ನು 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ ಆಗಿದೆ ಇವಾಗ ಚಪಾತಿ. ಸೂಪರ್ ಸಾಫ್ಟಾಗಿ ಚಪಾತಿ ರೆಡಿಯಾಗಿದೆ. ನೋಡಿ ಮನೆಯಲ್ಲೇ ಮಲ್ಟಿಗ್ರೈನ್ ಆಟನ ರೆಡಿ ಮಾಡಿಕೊಂಡು ಚಪಾತಿನ ಸೂಪರಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಟ್ರೂ ಹೀಗೆ ಇರುತ್ತೆ. ನೋಡಿ ಇಷ್ಟು ಸಾಫ್ಟಾಗಿ ಮಲ್ಟಿಗ್ರೈನ್ ಆಟ ಮಾಡ್ಕೋಬೋದು. ಹೊರಗಡೆ ಮಲ್ಟಿಗ್ರೈನ್ ಆಟ ಸಿಗುತ್ತಲ್ಲ, ಅದನ್ನು ತೊಗೊಬಂದು ಮಾಡ್ಕೊಳ್ಳೋಗಿಂತಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.